ಕೊರೆದಿರುವ ಮಾತಿಗೆ ಹೇಳಬೇಕಿ ಮೊದಲ ಏನೋ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪೀರ್ಗರಿಯಸಿ ಹೆತ್ತ ತಾಯಿಯು ಹುಟ್ಟಿದ ಭೂಮಿಯು ಸ್ವರ್ಗಕ್ಕಿಂತ ಮಿಗಿಲುವಂತ ಪ್ರಾಜ್ಞರಾಡಿದರು. ಯಾವ ಮಾತೆ ಮಕ್ಕಳಿಗೆ ಸಂಸ್ಕಾರದ ಪಾಠ ನೀಡುತ್ತಾಳೋ, ಯಾವ ಮಣ್ಣು ನೆಲದ ಋಣದ ಬಗ್ಗೆ ಬೋಧಿಸ್ತದೋ, ಆ ನೆಲದ ಮಕ್ಕಳು ನಿಜವಾದ ದೇಶ ಪ್ರೇಮಿಗಳಾಗಿ ಅನಾವರಣಗೊಳ್ಳುವುದಕ್ಕೆ ಸಾಧ್ಯ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ವಿಭೀಷಣ ಸರಮಾದೇವಿಯವರು. ಅವರ ಪುಣ್ಯಗರ್ಭ ಸಂಜಾತ ತರಣಿ ಸೇನ ಅಂತ ಹೇಳಿಕೊಳ್ಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತಾ ಇದೆ. ಹುಟ್ಟಿದ್ದು ಲಂಕೆಯ ಮಣ್ಣಿನಲ್ಲಿ, ಬೆಳೆದದ್ದು ಮಾತಾ ಪಿತರ ಸಂಸ್ಕಾರದ ಅಡಿಯಲ್ಲಿ. ಆದ್ದರಿಂದಲೇ ಅನವರತವು ನಮ್ಮ ನಾಲಗೆಯ ತುದಿಯಲ್ಲಿ ಶ್ರೀಮನ್ನಾರಾಯಣನ ಸಂಸ್ತುತಿಯೇ ಬರ್ತಾ ಉಂಟು. ಆದರೆ ಏನು ಮಾಡೋಣ, ಒದಗಿ ಬಂದ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮನ್ನೇ ನಾವು ತೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ. ಭರತ ಖಂಡದಿಂದ ಬಂದಿದ್ದಾನೆ ಶ್ರೀರಾಮ. ತಪ್ಪು ಮಾಡಿದವರು ನಮ್ಮ ತೊಟ್ಟಪ್ಪನೇ, ಬರೆಸಿಕೊಂಡಿದ್ದಾರೆ ರಾಘವನನ್ನು. ಬಂದ ರಾಘವ ಈ ನೆಲದ ವೀರ ಕಟ್ಟಾಳುಗಳಲ್ಲಿ ಹೋರಾಟವನ್ನು ಮಾಡಿದವನಿದ್ದಾನೆ. ಅದೆಷ್ಟೋ ಮಂದಿ ಕಳ್ಳರನ್ನು ಸಂಹರಿಸಿ ತಾನು ತಾನಾಗಿ ಮೆರೆಯುತ್ತಾ ಇದ್ದಾನೆ. ನಮ್ಮ ನೆಲಕ್ಕೆ ಬಂದವ ಎಂಥವ ಎನ್ನುವುದಕ್ಕಿಂತಲೂ ನಮ್ಮ ನೆಲದ ಜಲ ಮಾತ್ರವಲ್ಲ, ಗಾಳಿ, ಅನ್ನ, ಸಂಸ್ಕಾರವನ್ನು ಉಂಡ ನಾವು ಈ ನೆಲಕ್ಕೆ ಏನು ಮಾಡಿದ್ದೇವೆ ಎನ್ನುವ ಪ್ರಶ್ನೆಯೇ ಪ್ರಧಾನವಲ್ವೇ? ಯಾವಾತನು ತನ್ನ ನೆಲಕ್ಕಾಗಿ ತನ್ನನ್ನು ತೆತ್ತುಕೊಳ್ಳುತ್ತಾನೋ ಅವನೇ ಹುತಾತ್ಮ ಎನ್ನಿಸಿಕೊಳ್ಳುತ್ತಾನೆ. ಆ ನಿಟ್ಟಿನಿಂದಲೇ ನಾನು ಈ ನೆಲದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ನೇರವಾಗಿ ದೊಡ್ಡಪ್ಪನ ಬಳಿಗಳಿದೆ. ಅವರಲ್ಲಿ ವಿಷಯವನ್ನು ವಿಶದೀಕರಿಸಿದೆ. ರಾಮನ ಕೂಡೆ ಕಾಳಗವನ್ನು ಮಾಡುವುದಕ್ಕೆ ಕೊಡೂರಣವೀಳ್ಯ ಏಟ ಮಗನೇ ಅಂತಾಡಿದರು. ಒಪ್ಪಿಸಿದೆ ಒತ್ತಾಯದಿಂದ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನುವುದು ಮುಖ್ಯ ಅಲ್ಲ, ಬದುಕಿದಷ್ಟು ದಿವಸ ಏನನ್ನು ಸಾಧಿಸಿದ್ದೇವೆ ಅನ್ನುವುದು ಮುಖ್ಯ. ಒಬ್ಬಾತ 16 ವರ್ಷ ಬದುಕಿ 160 ವರ್ಷದ ಸಾಧನೆ ಮಾಡ್ತಾನೆ ಅಂತಾದ್ರೆ ಅವನು ಯಾವತ್ತೂ ಅವಿಸ್ಮರಣೀಯನಾಗುತ್ತಾನೆ. ಆ ನಿಟ್ಟಿನಿಂದಲೇ ನಾನು ಈ ವಯೋಮಿತಿಯಲ್ಲಿಯೂ ಪ್ರಾಣದ ಲಕಾಗಿ ಮಾತೆ ಇರುವಂತಹ ಪುರದತ್ತ ಸಾಗುತ್ತೇನೆ. ಏನಿದೇನು ಬಾಲ ಕುಣಯುತ್ತ, ಏನಿದೇನು ಬಾಲ ಬಾಲ ಏನಿದೇನು ಬಾಲ ಗುಣಯುತ, ಏನಿದೇನು ಬಾಲ ಏನಿದು ಕತಿ ಬಿಲ್ಬಾನವ ಧರಿಸುತ್ತ, ಏನಿದು ಕತಿ ಬಿಲ್ಬಾನವ ಧರಿಸುತ್ತ, ನೀನು ವಿಚಾರವೋ ಏನಿದೇನು ಬಾಲ ಗುಣಯುತ, ಏನಿದೇನು ಬಾಲ 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 ತರವೇ ಮಗನೇ ರಾಮನ ಕೂಡಿ ರಣವೇ ಕೇಳು, ವಿಗಡ ವಿಕ್ರಮಿಯಾದ ನೊಡು ನಿಂತು ತರವೇ ನಗೆಗೇಡು ಮಾಡುವುದೇಕೆ, ನಗೆಗೇಡು ಮಾಡುವುದೇಕೆ, ನಿನಗೆ ಜಗದಿ ಮಾಡುವ ಕಾಕ್ಷಿಲ್ಲವೇ ತೋಕೆ, ನಗೆಗೇಡು ಮಾಡುವುದೇಕೆ, ನಿನಗೆ ಜಗದಿ ಬಾಳುವ ಕಾಕ್ಷಿ
ಇಲ್ಲವೇ ಜೋಗಿ ಮಗನೇ ಮಗನೇ ರಾಮನ ಕೂಡೆ ರಣವೇ ಕೇಳು ವಿಗಡ ವಿಕ್ರಮಿಯಾದ ನೊಡೆ ನಿಂತು ತರವೇ ಮಗನೇ 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 ಏನು ಮಗನೇ ಇದು? ಏನಮ್ಮ? ತರಣೇಸೇನ, ಅಮ್ಮ, ನೀನಾಡಿದಂತಹ ಮಾತು ಇದು ಯಥಾರ್ಥವೇ ಸತ್ಯವಮ್ಮ. ಅಥವಾ ಹೀಗಿರಬಹುದು? ಆ, ಈ ಬಡತಾಯಿಯ ಮನಸ್ಸಿನ ಸಮಾಧಾನಕ್ಕೆ ಬೇಕಾಗಿ ಆ, ಏನೇನೋ ಹರಟೆ ಹೊಡೆಯುತ್ತಾರಿವೆಯೋ? ಛೆ, ಹಾಗಾಡುವನೇ ತರಳಿಸೇನ. ರಾಮನ ಕೂಡ ಸಮರಕ್ಕೆ ಬೇಕಾಗಿ ಸಿದ್ಧನಾಗಿ ನಿಂತಿದ್ದೇನೆ. ತಿಳಿದು ಬಿಟ್ಟಿಯ ನೀನು? ಸರಿ. ಮಗನೇ ಮಗನೇ, ಯಾಕಮ್ಮ ಖೇದ? ನೀನಾಡುತ್ತ ಈ ಮಾತನ್ನು ಕೇಳುತ್ತಾ ಇರುವಾಗ ಅದು ನನ್ನ ಮೈ ಮೇಲೆ ಆ, 16 ಚೇಳುಗಳೇ ಹರಿದಾಡಿದಂತ ಅನುಭವವಾಗಿ ಹೋಯ್ತು ಮಗನೇ. ಯಾಕಮ್ಮ ಚಿಂತೆ? ಹೆಚ್ಚೇನು ಬರಸಿಡಿಲು ನನ್ನ ಶಿರದ ಮೇಲೆ ಎರಗಿದ ಹಾಗಾಗಿ ಹೋಯ್ತು. ಓಹೋ ಕಂದ, ಅಮ್ಮ, ಯುದ್ಧ ಎಂದ ಕಣದಲ್ಲಿ ಯೋಧರೆಲ್ಲರೂ ಕೂಡ ಎದ್ದು ನಿಲ್ಲುವುದು ಸ್ವಾಭಾವಿಕ ಮಗನೇ. ನಿಜ. ಹಾಗೆಂದುಕೊಂಡು ಆ, ಯಾರ ಕೂಡೆ ಸಮರ ಆ, ಎಂಬುದರ ಕಡೆ ಲಕ್ಷ್ಯ ಹರಿಸಬೇಕೋ ಬೇಡವೋ, ಯಾರ ಕೂಡೆ? ತಣ್ಣೀರನ್ನಾದ್ರೂ ಕೂಡ ತಣಿಸಿಬಿಡಬೇಕು ಹೀಗೆಂಬುದಾಗಿ ಲೋಕಕ್ಕೆ ಸಾರುವವರು ನಿನ್ನ ಅಯ್ಯ ಸತ್ಯ. ಕಾರ್ಯಾರ್ಥಿಯಾಗಿ ಆ, ಕಾಲಿಡುವುದಕ್ಕೆ ಮುನ್ನ ಕಂಡುಕೊಳ್ಳಬೇಕೆಂಬುದಾಗಿ ಆ, ರಾಜ್ಯರು ಹೇಳಿದ್ದಾರೆ. ನಿಜಮ್ಮ. ಇಷ್ಟು ಗೊತ್ತಿದ್ದು ಕೂಡ ಆ, ರಾಮನ ಕೂಡ ಸಮರಕ್ಕೆ ಬೇಕಾಗಿ ಹ್ಮ್. ದೊಡ್ಡಪ್ಪನಿಂದ ಅಜಾಮರ್ತಿಯಾಗಿ ಹ್ಮ್. ನಿನ್ನಿಂದ ಹಿಡಿದು ಬಿಟ್ಟಿಯಲ್ಲ ಮಗನೇ. ಆ, ಏನು ಮಗನೇ, ಆ, ಇದು ಸರಿಯೋ ಹೇಳು? ಹ್ಮ್. ರಾಮ ಯಾರೋ ಹೇಳು? ಆ, ಕೇವಲ ಮಾನವನಾಗಿ ಗೋಚರಿಸಿದ್ರು ಕೂಡ ಹ್ಮ್. ಅವ ಮಾಡಿದ ಅಮಾನುಷವಾದ ಕ್ರಿಯೆಯ ಬಗ್ಗೆ ಅತಿಮಾನುಷವಾದ ಕ್ರಿಯೆ. ಲಕ್ಷ್ಯ ಹರಿಸಿದಾಗ ಹ್ಮ್. ಅಪ್ಪ ಮೈ ರೋಮಾಂಚನವಾಗುತ್ತಾ ಇದೆ. ಆ, ಸ್ವಲ್ಪ ಯೋಚನೆ ಮಾಡು ಮಗನೇ. ಆ, ವಿಸ್ತಾರವಂತಹ ಶರದಿ, ಆ, ಈ ಶರದಿಗೆ ಆ, ನೀಡುವಂತಹ ಸೇತುವೆಯನ್ನು ಕಟ್ಟಿ ಆ, ಇಲ್ಲಿಗೆ ಬರುವುದಕ್ಕೆ ಆ, ಸಾಮಾನ್ಯ ಮಾನವರಿಗೆ ಸಾಧ್ಯ ಉಂಟು ಹೇಳು? ಅಸಾಧ್ಯ. ಅಷ್ಟೇ ಅಲ್ಲ, ಹ್ಮ್. ಆ ಪಂಚವಟಿ ಪ್ರದೇಶದಲ್ಲಿ ಹ್ಮ್. ಎತ್ತಿರಂತಹ ಧನುಸ್ಸನ್ನು ಹ್ಮ್. ಕೆಳಗಿಳಿಸುವುದರ ಮೊದಲಾಗಿ ಹ್ಮ್. ಕರದೂಷಣ ಕೃಷಿರರು, ಹ್ಮ್. ಹಾಗೆ ಹ್ಮ್. 14,000 ಮಂದಿ ದಾನವರನ್ನು ಹ್ಮ್. ನಿರ್ನಾಮ ಮಾಡಿದ ಮಹಾನುಭಾವ ಆತ. ಹ್ಮ್. ಮಗನೇ, ಅಮ್ಮ, ಅವನ ಕೂಡೆ ಹ್ಮ್. ಸಮರಕ್ಕೆ ಬೇಕಾಗಿ ಹೋದೆಂದಾದ್ರೆ ಹ್ಮ್. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಏನಮ್ಮ? ಇದನ್ನೆಲ್ಲ ಯೋಚಿಸಿದಾಗ ಆ, ಮಗನೇ, ಆ, ಮರಣ ಎಂದ್ರೆ ನಿನಗೆ ಬಹಳ ಪ್ರೀತಿ ಅನ್ನಿಸ್ತಾ ಉಂಟು. ಛೆ, ಇಲ್ಲವಾಗಿದ್ರೆ ಹಾಗೆ ಭಾವಿಸುವುದಕ್ಕುಂಟೆ. ಈ ರೀತಿಯ ಕ್ರಿಯೆಗೆ ಬೇಕಾಗಿ ಯಾಕೆ ಮನ ಮಾಡಿದ ಮಗನೇ ನೀನು? ಅಮ್ಮ, ರಾಮನ ಕುರಿತಾಗಿ ನೀ ತಿಳಿದವಳೆ, ಹೌದು. ನಾ ಅರಿಯದವನೇ. ಪತ್ನಿಯ ಮಾತಿನಾಲಿಸಿ ಕೇಳು ರಾಘವ ಕೇಳು ಮಾತಿನಾಲಿಸಿ ಕೇಳು ರಾಘವನಾದ ಧಗೆಯ ಕಾದಿದ್ದರೆ ಹೋಗಿ ಕಾದುದು ಖ್ಯಾತಿ ಬಿಡುವಿ ನಿನ್ನ ಮಾತು ಆ, ಆ, ಯೋಚಿಸು ನಿನಗಿದು ಸಾಮತರವೇ ಧರ್ಮದ ನೆಲೆಯರಿ ತಿಂದು ನುಡಿಯುವೆ ಧರ್ಮದ ನೆಲೆ ಅರಿತಂದು ನುಡಿವೆ ಕರ್ಮ ಬಂಧನವಿದು ಉಂಡನ್ನಗಾಗಿ ಕರ್ಮ
ಬಂಧನವಿದು ಮುಂಡನ್ನಗಾಗಿ ಸುಮ್ಮಗೊಳಿಯದೇನ ಕಾದುವೆ ಹೋಗಿ ಅಮ್ಮ ಯೋಚಿಸು ನಿನಗೆ ಸಾಮತರವೇ ಎಸುವುದೇ ಯಾಕೆ ಹೋಗುತ್ತಾ ಇದ್ದೇನೆ? ನಾವು ಯಾವ ನೆಲದಲ್ಲಿ ಬದುಕಿದ್ದೇವೋ, ಯಾವ ದೇಶದಲ್ಲಿ ಹುಟ್ಟಿದ್ದೇವೋ, ಆ ದೇಶದ ಮಕ್ಕಳಾಗಿ ನಮ್ಮ ಬದುಕನ್ನು ಅನಾವರಣಗೊಳಿಸಬೇಕಾದದ್ದು ನಮ್ಮ ಕರ್ತವ್ಯವಮ್ಮ. ದೇಶ ಸೇವೆಯೇ ಈಶ ಸೇವೆ, ಸುಮ್ಮನೆ ಆಡಿದ್ದಲ್ಲ. ನಾವು ಈ ಪ್ರಪಂಚದಲ್ಲಿ ದೇಶವನ್ನು ತಾಯಿ ಎಂದು, ಧರ್ಮವನ್ನು ದೇವರೆಂದು ಮಾತ್ರವಲ್ಲ, ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿದವರು ನಮಗೆ ಪಾಠ ಮಾಡಿಕೊಟ್ಟರು. ಅಂತಹದ್ದರಲ್ಲಿ ಮಾತೃ ಸಮಾನವಾದ ಮಾತೃಭೂಮಿಗೆ ಬಂದ ಸಂಕಷ್ಟಕ್ಕೆ ನಾವು ತಲೆಯೊತ್ತಿ ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯವಮ್ಮ. ಆ ನಿಟ್ಟಿನಿಂದ ಹೊರಟಿದ್ದೇನೆ. ಮತ್ತೆ ರಾಮ ಅಂದ್ರೆ ಆನಂದ ಅಂತ ಅರ್ಥ. ಆನಂದವನ್ನು ಒಪ್ಪಿದವನಿಗೆ ಶಂಕರ ಅಂತ ಹೆಸರು. ರಾಮನನ್ನು ಶಂಕರ ಒಪ್ಪಿದ. ಆನಂದ ಶಂಕರ ಒಂದಾದರೆ ಹೇಗಿದ್ದೀತು ಸೊಬಗು. ಆದ್ದರಿಂದ ಈ ನೆಲದಲ್ಲಿ ಅದನ್ನು ನಾವು ಕಾಣುವುದಕ್ಕೆ ಬಯಸಿದವರು. ಈ ನೆಲ ಶಂಕರನ ಆರಾಧಕರ ನೆಲ, ರಾಮಾಗಮನದಿಂದ ಭೂತಾತ್ಮಗೊಳ್ಳುವ ನೆಲ. ಆನಂದ ತತ್ವದ ಅನಾವರಣವಾಗಿದ್ದ ಲಂಕೆಯ ಮಣ್ಣಿನಲ್ಲಿಂತಾದ್ರೆ ಇಲ್ಲಿರುವವಳು ಸಾಮಾನ್ಯಲೇ ಸೀತಾದೇವಿ. ಕುಲದಲ್ಲಿ ನಿಜವಾದ ಸ್ತ್ರೀಯವಳು, ಅವಳೇ ಕುಲಮಹಾಸ್ತ್ರೀ. ಅಂತ ತಾಯಿ ಇವತ್ತು ನಮ್ಮ ನೆಲದಲ್ಲಿದ್ದಾಳೆ. ರಾಮನೆಂಬ ಆನಂದ ತತ್ವವಿದೆ, ಶಂಕರನ ಆರಾಧನೆ ಇದೆ, ಪವಿತ್ರವಾಗಿ ಅನಾವರಣಗೊಂಡ ಪುಣ್ಯ ಭೂಮಿ ಇದು. ಇಂತಹ ನೆಲದಲ್ಲಿ ಬಾರ ಕೂರು ಅಂತ ಹೇಳ್ತಾ ಇದ್ದಿ ನೀನು. ಆದರೆ ನಾ ಹೊರಟದ್ದು ಬಾರದೂರಿಗೆ ತಾಯೇ. ಬಾರದೂರಿಗೆ ಹೊರಟು ನಿಂತವನನ್ನು ಬಾರ ಕೂರು ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಇದ್ದೇನು, ನಾಳೆ ಇಲ್ಲೇ ಇದ್ರೆ ಏನಮ್ಮ ಪ್ರಯೋಜನ? ಆದ್ದರಿಂದ ಬದುಕು ಶಾಶ್ವತವಲ್ಲ ತಾಯೇ. ಆದ್ದರಿಂದ ಇದು ಅಸ್ಥಿರ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ಅರಸುಗಳು 5 ಮಂದಿ. ಟಂಬಕ ತನದಿಂದ ಕಾಯುವ ಕಾಯವ ನಂಬಿ ನೆಚ್ಚಿ ಕೆಟ್ಟರಮ್ಮ ಈ ಜಗತಿಯ ಜನರು. ಆ ನಿಟ್ಟಿನಿಂದಲೇ ಹೇಳ್ತಾ ಇದ್ದೇನೆ. 8 ಗೇಣಿನ ದೇಹ, ರೋಮಕೂಪಗಳೆಂಟು ಕೋಟೆಯು, 64 ಕೀಳು ಗಂಟುಗಳು, ಮಾಂಸ ಮಜ್ಜಾದಿಗಳಿಂದ ಕೂಡಿದ ಈ ಶರೀರ ಸ್ಥಿರವಲ್ಲ ತಾಯೇ, ಇದು ಅಸ್ಥಿರ. ಆದ್ದರಿಂದ ಈ ಶರೀರ ಉಳ್ಳನಕ ನಾವು ಮಾಡಿದ ಸಾಧನೆಯೇ ಸ್ಥಿರ ಸ್ಥಿರ ಸ್ಥಿರ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಯೋಚನೆ ಮಾಡಬೇಡ. ಇವತ್ತು ನೀನು ಒಬ್ಬಳು ನಿನ್ನ ನಿನ್ನ ಮಗನ ಕುರಿತಾಗಿ ಯೋಚಿಸಿದೆ. ನೋಡಮ್ಮ ಒಮ್ಮೆ ಲಂಕೆಯ ಮಣ್ಣನ್ನು. ಅದೆಷ್ಟೋ ಮಂದಿ ಮಾನಿನಿಯರು ಮಾಂಗಲ್ಯವನ್ನು ಕಡಿದಿಟ್ಟು, ಹಣೆಯ ಬೊಟ್ಟನ್ನು ತೆಗೆದು, ಮೂಗಿನ ನತ್ತನ್ನು ಕಳಚಿ, ಕಾಲುಂಗುರ ತೆಗೆದು, ಕೈಯ ಕೈಬಳೆ ಬಿಸುಟ್ಟು ಕಣ್ಣೀರು ಕೆರೆಯುತ್ತಾ ಇದ್ದಾರಮ್ಮ. ಅವರೆಲ್ಲ ತಮ್ಮ ಪತಿಯಂದಿರನ್ನು ಈ ನೆಲಕ್ಕಾಗಿ ಕಳಕೊಂಡರು ತಾಯಿ. ಎಷ್ಟು ಮಂದಿ ವೃದ್ಧೆಯರಿದ್ದಾರೆ ನೋಡು. ವೃದ್ಧಾಪ್ಯ ದಂಚಿನಲ್ಲಿ ತಮಗೆ ಊರುಗೋಳು ತಮ್ಮ ಮಕ್ಕಳು ಅಂತ ಭಾವಿಸಿದ ಮಹಿಮಾನ್ವಿತರವರು ತಮ್ಮ ಊರುಗೋಳನ್ನೇ ಕಡಿದು ಬೆಸುಟ್ಟಂತೆ ಇವತ್ತು ತಮ್ಮ ಅರ್ಭಕರನ್ನು ಈ ನೆಲಕ್ಕಾಗಿ ಬಲಿದಾನ ಕೊಟ್ಟಿದ್ದಾರಮ್ಮ. ನೋಡೊಮ್ಮೆ ಎಷ್ಟು ಮಕ್ಕಳು ಕಾಣ್ತಿದ್ದಾರೆ ಇವತ್ತು ನೋಡು. ಒಬ್ಬರು ಇಲ್ಲ ತಾಯೇ. ಹಾಗಿದ್ರೆ ಅವರೆಲ್ಲ ಎಲ್ಲಿ ಹೋದರು ಬಲ್ಲೆಯ? ತಮ್ಮ ಹೆತ್ತವರಿಗಾಗಿ ಕಣ್ಣೀರ್ಗರಿಯುತ್ತ ಮರೆಯಲ್ಲಿ ನಿಂತಿದ್ದ ಅಮ್ಮ. ಮೆರೆಯಬೇಕಾದ ಮಕ್ಕಳು ಮರೆಯಲ್ಲಿ ನಿಲ್ಲುವುದಕ್ಕೆ ಕಾರಣವಾದದ್ದು ಈ ನೆಲದ ಅನ್ನದ ಋಣ ತಾಯೇ, ಅನ್ನದ ಋಣ. ಅನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಮಣ್ಣಿನ ಮಗನಾಗಿ ಹೊರಟು ನಿಂತಿದ್ದೇನೆ. ಆಶೀರ್ವದಿಸಿ ಕಳುಹಿಸಿಕೊಡಮ್ಮ, ಕಳುಹಿಸಿಕೊಡು. ಸರಿ ಮಗನೇ, ಸರಿ ಸರಿ ಮಗನೇ. ರಾಮ ಸೇವೆಯು ನಿನ್ನ ಪಿತಗಾಯ್ತು, ಧರಣಿ ಜಯ ಸೇವೆಯಲಿನ ಧನ್ಯಳಾಗಿನು. ರಾಮ ಸೇವೆಯು ನಿನ್ನ ಪಿತಗಾಯ್ತು,
ಧರಣಿ ಜಯ ಸೇವೆಯಲ್ಲಿ ನಾ ಧನ್ಯಳಾಗಿಗೆನೋ ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ಇದು ಭೂಷಣ. ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಗೊಂಡ ಕಾರ್ಯವೇ ಭೂಷಣ ಮೇರೆ ಮಗನೇ ತತ್ವಮಸಿ ಎಂಬುದನ್ನು ನೀ ಬಲ್ಲೆ ಮೇರೆ ಮಗನೇ ತತ್ವಮಸಿ ಎಂಬುದನ್ನು ನೀ ಬಲ್ಲೆ ತರಣಿ ಕುಲಜರೊಡನೆ ಮೆಚ್ಚಿಸುತ್ತಲಿ ವಸುಂಧರೆಯೊಳನುಪಮವಾದ ಕೀರ್ತಿಯನು ಪಡೆಯೆಂದು ಹರಸಿದಳು ವಸುಂಧರೆಯೊಳನುಪಮವಾದ ಕೀರ್ತಿಯನು ಪಡೆಯೋದು ಹರಸಿದಳು 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 ಸಾಧ್ವಿ ಸರಮೇ ಸರಿ ಮಗನೇ ಸರಿ ಮಗನೇ ಮಗನೇ ಸರಿ ಮಗನೇ 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 ಮಗನೇ